ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗರು ವಿಶೇಷ ಹಬ್ಬವನ್ನು ಆಚರಿಸುತ್ತಾರೆ. ಅದೇ ರೊಟ್ಟಿ ಹಬ್ಬ. ತಾವು ಹೊಸದಾಗಿ ಬೆಳೆದ ಬೆಳೆಯನ್ನ ದೇವರಿಗೆ ಅರ್ಪಿಸಲು ಈ ವಿಶಿಷ್ಟ ಹಬ್ಬವನ್ನು ಆಚರಿಸುತ್ತಾರೆ. ಮಳೆ ಬೆಳೆ ಸಮೃದ್ಧಿಗಾಗಿ ಮೊದಲ ಬೆಳೆಯನ್ನ ಅರ್ಪಿಸುವ ಮೂಲಕ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ಹಬ್ಬದ ಮತ್ತೊಂದು ವಿಶೇಷ ಅಂದ್ರೆ ತಮಗೆ ಹಿಡಿಸಿದ ಯುವಕ ಯುವತಿಯರನ್ನ ಆಯ್ಕೆ ಮಾಡೋ ಅವಕಾಶವೂ ಇದೆ. ಹೀಗಾಗಿ ಸುತ್ತಮುತ್ತಲಿನ ಹಾಡಿಯ ಜನರೆಲ್ಲ ಒಂದೆಡೆ ಸೇರ್ತಾರೆ. ಯುವಕರಂತೂ ಪ್ರೇಯಸಿಯ ಆಯ್ಕೆಗಾಗಿ ನಾನಾ ಕಸರತ್ತು ನಡೆಸ್ತಾರೆ. ನನ್ನನ್ನ ಪ್ರೀತಿಸು, ಮದುವೆಯಾಗುವಂತ ಸ್ಥಳದಲ್ಲಿಯೇ ಪದ ಕಟ್ಟಿ ಹಾಡ್ತಾರೆ. ಕಾಡಿನಿಂದ ಹಣ್ಣು ತಂದು ಕೊಡ್ತೇನೆ, ನನ್ನೊಂದಿಗೆ ಬಾ ಅಂತ ಹಾಡಿ ಆಹ್ವಾನ ನೀಡ್ತಾರೆ. ವರ್ಷದಲ್ಲಿ ಬೆಳೆದದನ್ನ ದೇವರಿಗೆ ಅರ್ಪಣೆ ಮಾಡಿದ್ರೆ ನಮಗೆ ಯಾವುದೇ ಕಾಯಿಲೆಗಳು ಯಾವುದೇ ಕಷ್ಟಗಳು ಬರೋದಿಲ್ಲ ಮುಂದಕ್ಕೆ ಅಂತ ಹೇಳಿ. ಎರಡನೇದು, ನಮಗೆ ಪ್ರತಿ ವರ್ಷ ಒಳ್ಳೆ ಮಳೆ ಆಗಬೇಕು. ಈ ವರ್ಷ ಒಳ್ಳೆ ಮಳೆ ಆಗಿದೆ, ಮುಂದಿನ ವರ್ಷಕ್ಕೆ ಒಳ್ಳೆ ಮಳೆ ಆಗಬೇಕು, ಮತ್ತೆ ಒಳ್ಳೆ ಬೆಳೆ ಆಗಬೇಕು ಮುಂದಿನ ವರ್ಷಕ್ಕೆ ಅನ್ನೋದು ನಮ್ಮದು ವಿಶೇಷ. ಮುಖ್ಯವಾಗಿ ನಾವು ಕಾಡಿಗೆ ಹೋಗ್ತೀವಿ, ಗಿರಿಜನರು ಕಾಡಿಗೆ ಹೋದಾಗ ಯಾವುದೇ ಥರದ ಪ್ರಾಣಿಗಳಿಂದ, ಆನೆಗಳಿಂದ, ಕರಡಿಗಳಿಂದ ನಮಗೆ ತೊಂದರೆ ಆಗಬಾರದು ಅನ್ನೋದು ನಮ್ಮದು ಮುಖ್ಯವಾಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಏನಿದು ವಿಶಿಷ್ಟವಾದಂತಹ ಹಬ್ಬ ಅಂತಾನೆ ಹೇಳಬೇಕು, ರೊಟ್ಟಿ ಹಬ್ಬ ಅನ್ನೋದು, ಅದರಲ್ಲೂ ಸಂಗಾತಿನ ಕೂಡ ಆಯ್ಕೆ ಮಾಡಿಕೊಳ್ಳಲಾಗುತ್ತಾ ಈ ಹಬ್ಬದಲ್ಲಿ? ಪ್ರತಿಮಾ, ಏನ್ ಬಿಳಿಗಿರಿ ರಂಗನ ಬೆಟ್ಟದ ಹೊಸಪೋಡು ಅನ್ನೋ ಗ್ರಾಮದಲ್ಲಿ ನಿನ್ನೆ ರೊಟ್ಟಿ ಹಬ್ಬ ಅನ್ನೋ ವಿಶಿಷ್ಟ ಆಚರಣೆ ನಡೀತು. ಈ ಸೋಲಿಗರೆಲ್ಲ ಒಟ್ಟಾಗಿ ಸೇರಿ ಆಚರಿಸುವಂತ ಈ ಹಬ್ಬ, ಇವರು ಸೋಲಿಗರು 3 ವರ್ಷಕ್ಕೊಮ್ಮೆ ಈ ಹಬ್ಬನ ಆಚರಿಸ್ತಾರೆ. ಮೊದ್ಲೆಲ್ಲ 1 ವರ್ಷಕ್ಕೊಮ್ಮೆ ಈ ಹಬ್ಬ ಆಚರಿಸ್ತಾ ಇದ್ರು. ಕಾರಣಾಂತರಗಳಿಂದ ಹಾಗೂ ಇವತ್ತಿನ ಹೆಚ್ಚಿನ ದರಗಳಿಂದಾಗಿ ಅವರು 3 ವರ್ಷಕ್ಕೊಂದ್ಸರಿ ಆಚರಣೆ ಮಾಡ್ತಾವ್ರೆ. ಈ ಆಚರಣೆ ಸಂದರ್ಭದಲ್ಲಿ ಈ ಆಚರಣೆ ವಿಶೇಷ ಅಂತಂದ್ರೆ ಅವರು ಬೆಳೆದಂತ ಬೆಳೆನ, ಮೊದಲನೇ ಬೆಳೆನ ಆ ದೇವರಿಗೆ ಅರ್ಪಿಸ್ಬೇಕು. ಆ ದೇವರಿಗೆ ಅರ್ಪಿಸಿದ ನಂತರ ತಾವು ಅದನ್ನ ಆಹಾರವಾಗಿ ಸೇವಿಸ್ಬೇಕು ಅನ್ನೋ ಆಚರಣೆ ಮೊದಲಿಂದ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರು ರೊಟ್ಟಿ ಹಬ್ಬನ ಪ್ರತಿ 3 ವರ್ಷಕ್ಕೊಮ್ಮೆ ತಲಾಂತರದಿಂದ ಆಚರಿಸ್ಕೊಂಡು ಬರ್ತಿದ್ದಾರೆ. ಈ ಹಬ್ಬದ ವಿಶೇಷ ಅಂತಂದ್ರೆ ಇವರು ಎಲ್ಲ ಒಟ್ಟಾಗಿ ಯುವಕರು ಯುವತಿಯರು ಹೆಚ್ಚಾಗಿ ಈ ಹಬ್ಬದಲ್ಲಿ ಸೇರ್ಕೊಂಡಿರ್ತಾರೆ. ಈ ಯುವಕರಿಗೆ ಮತ್ತೆ ಯುವತಿಯರಿಗೆ ವಿವಾಹವಾಗುವಂತ ವಯಸ್ಸಲ್ಲಿರೋರಿಗೆ ಅವ್ರಿಗೆ ಬೇಕಾದಂತ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತ ಒಂದು ವೇದಿಕೆ ಕೂಡ ಈ ಹಬ್ಬ ಕಲ್ಪಿಸ್ಕೊಟ್ಟಿರುತ್ತೆ. ಈ ಹಬ್ಬದಲ್ಲಿ ರಾತ್ರಿ ಇಡೀ ಅವರೆಲ್ಲ ಒಂದು ಗರುಕುನ ಅನ್ನೋ ಒಂದು ಸಾಂಸ್ಕೃತಿಕ ನೃತ್ಯಕ್ಕೆ ಎಲ್ರೂ ಕೂಡ ನೃತ್ಯ ಮಾಡ್ತಾರೆ. ಆ ನೃತ್ಯ ಮಾಡೋ ಸಂದರ್ಭದಲ್ಲಿ ಆ ಹುಡುಗ ಹುಡುಗಿನ ಅಲ್ಲೇ ಆರಿಸ್ಕೊಳೋ ಅಂತ ಒಂದು ವಿಶಿಷ್ಟವಾದ ಆಚರಣೆ ಕೂಡ ಇದೆ. ಅಲ್ಲಿ ತಮ್ಗೆ ಇಷ್ಟ ಆದಂತ ಹುಡುಗಿನ ಅವರೇ ತೋರ್ಸೋದ್ರ ಮೂಲಕ ಅವರು ಒಪ್ಕೊಂತಾರೆ. ಇಬ್ರು ಪರಸ್ಪರ ಒಪ್ಪಿಗೆ ಸೂಚಿಸಿದ ನಂತರ ಆ ದಿನವೇ ಅವರು ಕಾಡು ಒಳಗಡೆ ಹೊರಟೋಗ್ತಾರೆ. ಆ ಕಾಡಿಗೆ ಹೋದ ಕೆಲವು ದಿನಗಳ ನಂತರ ಅವರು 3-4 ದಿನ ಬಿಟ್ಕೊಂಡು ಮತ್ತೆ ಹಾಡಿಗೆ ವಾಪಸ್ ಬರ್ತಾರೆ. ಹಾಡಿಗೆ ವಾಪಸ್ ಬಂದ ನಂತರ ಹಿರಿಯರ ಸಮ್ಮುಖದಲ್ಲಿ ತಮ್ಮ ದಾಂಪತ್ಯ ಜೀವನನ ಪ್ರಾರಂಭಿಸ್ತಾರೆ. ಪ್ರತಿಮಾ, ಇದೊಂದು ರೀತಿ ವಿಶೇಷ ಆಚರಣೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ನಿಜಕ್ಕೂ ಶಶಿಧರ್, ನಿಜಕ್ಕೂ ಸಾಕಷ್ಟು ವಿಶೇಷವಾಗಿದೆ ಅಂತಾನೆ ಹೇಳ್ಬೇಕು. ಅದರಲ್ಲೂ ಏನು ಪದ ಕಟ್ಟಿ ಒಂದು ಹಾಡನ್ನ ಹೇಳಿ ಒಂದು ಹುಡುಗಿಯರನ್ನ ಆಕರ್ಷಿಸುವಂತದ್ದು, ಹುಡುಗಿಯರನ್ನ ಮದುವೆಯಾಗುವಂತ ಕರೆಯುವಂತ ಸಂಪ್ರದಾಯ ಇದೆಯಲ್ಲ, ಅದ್ಯಾವ ರೀತಿಯಂತ ಸಂಪ್ರದಾಯ ಅಲ್ಲಿರೋದು? ಪ್ರತಿಮಾ, ಏನು ಅಂತಂದ್ರೆ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಗಿರಿಜನರು ಹೆಚ್ಚಾಗಿ ವಾಸ ಮಾಡುವಂತ ಜಿಲ್ಲೆ ಇದು. ಸುಮಾರು 16,000 ಜನಕ್ಕೂ ಹೆಚ್ಚು ಗಿರಿಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಒಂದೊಂದು ಹಾಡಿಗಳಿಗೂ ತುಂಬಾ ದೂರನೇ ಇದೆ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ಹಬ್ಬ ಒಂದು ವಿಶೇಷವಾಗಿದ್ರ ಹಬ್ಬ ಏನಂತಂದ್ರೆ ಎಲ್ಲಾ ಗಿರಿಜನರು ಕೂಡ ಈ ಹಬ್ಬದಲ್ಲಿ ಒಟ್ಟಾಗಿ ಸೇರ್ತಾರೆ. ಅವ್ರು ತಮ್ಮ ಮಕ್ಳಿಗೆ ಬೇಕಾದಂತ ವಧುವರವ್ರನ್ನ ಅಲ್ಲೇ ಆಯ್ಕೆ ಮಾಡ್ಕೊಂಡು ಮದುವೆ ಮಾಡುವಂತ ಕೂಡ ಇದೆ. ಯಾವುದೇ ರೀತಿ ಖರ್ಚಿಲ್ದೆ ಕೂಡ ಅವರ ಸೋಲಿಗರ ಸಂಪ್ರದಾಯ ಆಚರಣೆಗಳ ಮೂಲಕನೇ ಇವರು ಮದುವೆ ಮಾಡ್ತಾರೆ. ಇದೊಂದು ರೀತಿ ವಿಶಿಷ್ಟವಾದ ಆಚರಣೆ. ಇದು ಇಂದಿಗೂ ಕೂಡ ಉಳಿಸ್ಕೊಂಡು ಬರ್ತಿದ್ದಾರೆ. ಮುಂದಿನ ಪೀಳಿಗೆಗೂ ಕೂಡ ಇದನ್ನ ಹಾಗೆ ಉಳಿಸ್ಬೇಕು ಅನ್ನೋ ಕಿರಿಯರಿಗೂ ಕೂಡ ಆ ಹಬ್ಬದ ಹಿನ್ನೆಲೆಗಳನ್ನ ಎಲ್ಲ ಅಲ್ಲಿ ಹೇಳ್ಕೊಡ್ಲಾಗ್ತಿದೆ. ಪ್ರತಿಮಾ, ಜೊತೆಗೆ ಶಶಿಧರ್, ಅಲ್ಲಿ ಹಬ್ಬದಲ್ಲಿ ಪಾಲ್ಗೊಂಡಂತಹ ಅಲ್ಲಿರುವಂತಹ ಎಲ್ಲ ಸೋಲಿಗರು ಏನಂತಾರೆ ಈ ಹಬ್ಬದ ಬಗ್ಗೆ, ಈ ಹಬ್ಬದ ವೈಶಿಷ್ಟ್ಯತೆಯ ಬಗ್ಗೆ, ಜೊತೆಗೆ ಈ ಆಚರಣೆಯ ಬಗ್ಗೆ ಈಗಿನ ಪೀಳಿಗೆಯವರು ಏನಂತಾರೆ? ಪ್ರತಿಮಾ, ಅವರೇ ಹೇಳೋದ್ರ ಪ್ರಕಾರ ಈ ಹಬ್ಬ ಸುಮಾರು ತಲಾಂತರಗಳಿಂದ ಆಚರಿಸ್ಕೊ ಬರ್ತದೆ. ಈಗ ಬರ್ತಿರೋಂಥ ಯುವ ಪೀಳಿಗೆ ಸ್ವಲ್ಪ ಹಿಂದಿನ ಸಂಸ್ಕೃತಿ, ನೃತ್ಯ ಅದನ್ನೆಲ್ಲ ಮರೆತು ಸ್ವಲ್ಪ ಬ್ರೇಕ್ ಡ್ಯಾನ್ಸ್ ಆ ರೀತಿ ಕಡೆ ಮಾರೋಗ್ತಾ ಇದ್ದಾರೆ. ಅದನ್ನೆಲ್ಲ ಅವ್ರನ್ನ ಮತ್ತೆ ವಾಪಸ್ ಕರ್ತರಬೇಕು. ನಮ್ಮ ಸಂಸ್ಕೃತಿ ಹಾಗೆ ಉಳಿಬೇಕು. ನಮ್ಮ ಹಿಂದಿನ ತಲೆ ತರಮಂತ ಅಜ್ಜ ಅವ್ರ ಮುತ್ತಜ್ಜ ಕಾಲದಿಂದ ಯಾವ ರೀತಿ ಇತ್ತು ಆ ಆಚರಣೆ ನಾವು ಹಾಗೆ ಉಳಿಸ್ಕೋಬೇಕು. ಅದೇ ರೀತಿ ಎಲ್ಲ ನಮ್ಮ ಆಚರಣೆ ಮಾಡಬೇಕು. ಇಲ್ಲಿ
ಯಾವ ರೀತಿ ನಾವು ಹಬ್ಬಗಳನ್ನ ಹಿಂದೆ ಆಡಂಬರ ಇಲ್ಲದೆ ಮಾಡ್ತಿದ್ವಿ, ಅದೇ ರೀತಿ ಆ ಮದುವೆಗಳಾಗ್ಬೋದು, ಆಚರಣೆಗಳಾಗ್ಬೋದು, ಅವರ ಆಹಾರ ಪದ್ಧತಿಗಳಾಗಿರ್ಬೋದು ಎಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಹಬ್ಬಗಳನ್ನ ಇಂದಿಗೂ ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಕಿರಿಯರು ಸತ ಭಾಗವಹಿಸಿರ್ತಾರೆ. ಆ ಕಿರಿಯರಿಗೆ ಮಾರ್ಗದರ್ಶನ ನೀಡುವಂಥದ್ದು, ಅವರನ್ನು ಕೂಡ ಹಬ್ಬದಲ್ಲಿ ಪಾಲ್ಗೊಳ್ಳೋ ಹಾಗೆ ಮಾಡುವಂತ ರೀತಿ ಎಲ್ಲ ವ್ಯವಸ್ಥೆ ನಡೀತಿರುತ್ತೆ. ಪ್ರತಿಮಾ. ಓಕೆ ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.